ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿದೆ. ನಂತರ ಇದಕ್ಕೆ ಅಡಚಣೆ ಯಾರು ಮಾಡ್ತಾಯಿದ್ದಾರೆ? ಒಳಗಿನವರೇ ಮಾಡ್ತಾಯಿದ್ದಾರೆ. ರಾಜಕಾರಣಿಗಳೇ ಇದನ್ನು ಹೊಡೆದಿದ್ದಾರೆ. ಲಿಂಗಾಯತ ಧರ್ಮ ಈಗ ಒಳಪಂಗಡದಿಂದ ಹರಿದು ಹಂಚಿ ಹೋಗಿದೆ. ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ. ಅದರ ಹರಿದು ಹಂಚಿ ಕೊಟ್ಟವ್ರು ಯಾರು? ಒಬ್ಬೊಬ್ಬ ಜಾತಿಗೆ ಒಬ್ಬೊಬ್ಬ ಮಠಾಧೀಶನಾಗಿ ತಂದು ಕೂಡಿಸಿರು. ಅಂದರೆ ಸ್ವತಂತ್ರ ಧರ್ಮ ಆಗಬಾರ್ದು ಅನ್ನೋದೇ ಇವರ ಉದ್ದೇಶ. ಅನೇಕರು ಹಿಂದೂ ಸಮಾವೇಶವನ್ನು ಕೂಡ ಇದರಲ್ಲಿ ಮಾಡ್ತಾಯಿದ್ದಾರೆ. ನಾವು ಹಿಂದೂಗಳಲ್ಲ, ನಮ್ಮದೇ ಆದಂಥ ಒಂದು ಸ್ವತಂತ್ರ ಧರ್ಮ ಕೊಡಲೇಬೇಕಂತೇಳಿ ಲಿಂಗಾಯತ ಮುಖಂಡರು, ಸ್ವಾಮಿಗಳು, ಹಿತಚಿಂತಕರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅದ್ರ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಂತರ ನಮ್ಮ ಸಮುದಾಯವನ್ನು ನೀವು ಅಲ್ಪಸಂಖ್ಯಾತ ಕೋಟಾ ಹಾಕಿ ಅಂತೇಳಿ ಅದು ಕೂಡ ಹೋರಾಟ ನಡೆದಿದೆ. ನಿನ್ನೆ ಬಿಜಾಪುರದಲ್ಲಿ 14ನೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಇದೆ, ಅಲ್ಲಿ ಚನ್ನಬಸಪ್ಪ ಅವರು ಅದನ್ನೇ ಹೇಳಿದರು, ನಮಗೆ ಸ್ವತಂತ್ರ ಧರ್ಮ ಬೇಕೇ ಬೇಕು, ನಾವು ಒತ್ತಾಯವನ್ನು ಮಾಡೋಣ ಅಂತ. ಅದರ ಮೊದಲು ಸ್ವಾಮಿಗಳನ್ನು ನೀವು ಮೊದಲು ಕೂಡಿಸಿ, ನೀವು ಮೊದಲು ಒಂದಾಗಿ, ರಾಜಕಾರಣಿಗಳ ಮೊದಲು ಒಂದಾಗಿ, ಏನು ಅನುಯಾಯಿಗಳಿದ್ದಾರೆ ಅವರೆಲ್ಲ ಒಂದು ಕಡೆಯೇ ಇದ್ದಾರೆ. ಅದರ ಒಡೆದಾಳುವ ನೀತಿ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮವರೇ ನಮಗೆ ಶತ್ರು ಆಗಿದ್ದಾರೆ. ತಾವು ನೋಡ್ಬೋದು, ಪಂಚಮಸಾಲಿ ಲಿಂಗಾಯತ 2A ಹೋರಾಟ, ಅದು ಕೂಡ ಹೋರಾಟ ಒಂದು ಅಂತಿಮ ಹಂತಕ್ಕೆ ಬಂದುಬಿಟ್ಟಿತ್ತು. ಅದಕ್ಕೆ ಹಿಂದಿನ CM ಬೊಮ್ಮಾಯಿ ಅವರು ಏನೋ ಕನ್ವರ್ಸುವ ತಂತ್ರವನ್ನು ಮಾಡಿದರು. ಅದರ ಫಲ ಏನಾಯಿತು? ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತು. ಅವರು ಸುಳ್ಳು ಹೇಳಿಬಿಟ್ರು, ಸಂವಿಧಾನ ಪ್ರಕಾರ ಆಗೋದಿಲ್ಲ ಅಂತಂದರು. ಆದರೆ ಇಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲಿಕ್ಕೆ ಎಲ್ಲ ಬೇಡಿಕೆಗಳೇ, ಎಲ್ಲ ಮಾನ್ಯತೆ ಕೊಡಬೇಕು. ಇಲ್ಲಿ ಪ್ರಧಾನಮಂತ್ರಿಯವರು ಮುತುವರ್ಜಿ ವಹಿಸಿ ಇದನ್ನು ಮಾಡಿದ್ರೆ ಅಂದರೆ ಮತ್ತೆ BJP 2028ಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಬಂದೇ ಬರ್ತಿತ್ತು ಅದು. ಇನ್ನು ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು ಅಂದರೆ ಸಾಂಸ್ಕೃತಿಕ ನಾಯಕ ಬಸವಣ್ಣವರವರು ಅವ್ರ ಹೆಸರನ್ನಿಟ್ಟು ದೊಡ್ಡ ಹೆಸರನ್ನು ಮಾಡಿದರು ಅವರು. ಅದರ ಮುಂದುವರಿದ ಭಾಗವಾಗಿ ಅಲ್ಲಿ ಕೆಲವು ಕೆಲಸಗಳಾಗಬೇಕಾಗಿದೆ. ವಚನ ಸಾಹಿತ್ಯ ಉಳಿಬೇಕಾಗಿದೆ, ಎಲ್ಲ ಪಠ್ಯಪುಸ್ತಕಗಳಲ್ಲಿ ಬರಬೇಕಾಗಿದೆ. ಇಲ್ಲಿ ಮೊದಲು ಸ್ವಾಮಿಗಳನ್ನು ಒಂದು ಮಾಡಬೇಕು. ಯಾಕಂದರೆ ಕೆಲವೊಂದು ಹಿಂದೂ ಸ್ವಾಮಿಗಳು ಅಂತೇಳಿ ಹುಟ್ಕೊಂಡಿದ್ದಾರೆ ಅಥವಾ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಈ ಧರ್ಮ ಸ್ವತಂತ್ರ ಧರ್ಮ ಆಗಲಿಕ್ಕೆ ಎಲ್ಲ ಮಾನ್ಯತೆಗಳಿವೆ. ಇತಿಹಾಸ ಕೂಡ ಇದನ್ನು ಹೇಳ್ತಿದೆ. ಆದರೆ ಕೆಲವರು ಏನೋ ಇತಿಹಾಸವನ್ನು ತಿರುಚಿ ಹೇಳ್ತಾ ಇದ್ದಾರೆ. ಹಂಗಾದರೆ ಈ ಸಮ್ಮೇಳನದಲ್ಲಿ ಯಾವ್ಯಾವ ನಿರ್ಣಯಗಳನ್ನು ಕೈಗೊಂಡರು ನೋಡೋದಾದರೆ, ಬಸವನ ನಾಡಿನ ಸಾಂಸ್ಕೃತಿಕ ನಾಯಕ ಘೋಷಣೆಯ ಅನುಷ್ಠಾನಕ್ಕಾಗಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಬೇಕು. ಸಾಂಸ್ಕೃತಿಕ ನಾಯಕ ಅಂತ ಮಾಡಿದರೆ ಅದರ ಉಪಸಮಿತಿ ರಚನೆ ಮಾಡಿದರೆ ಅವರಿಗೆ ಎಲ್ಲವೂ ಅರಿವು ಬರ್ತಿದೆ, ಕೆಲಸಕ್ಕೆ ವೇಗ ಸಿಗ್ತದೆ. ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಉಪಸಮಿತಿ ಚರ್ಚೆ ಮಾಡ್ತಿದೆ. ಎರಡನೇ ಬೇಡಿಕೆ ಏನಂತಂದರೆ ಅಂದರೆ ಹಕ್ಕೊತ್ತಾಯ, ಬೇಡಿಕೆ ಅಂದರೆ ಹಕ್ಕೊತ್ತಾಯ ಮಾಡಿದ್ದಾರೆ. ಬಸವ ಕಲ್ಯಾಣದಲ್ಲಿನ ನೂತನ ಅನುಭವ ಮಂಟಪ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ತಜ್ಞರ ಸಮಿತಿ ನೀಡಿದ ಸಲಹೆಯಂತೆ ಅದು ಕಾರ್ಯಾರಂಭ ಆಗಬೇಕು ಅಂತ ಮುಖ್ಯಮಂತ್ರಿ ಮೊನ್ನೆ ಹೇಳಿದರು. 800 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದು ಕ್ರಿಯಾಶೀಲ ಆಗಿದೆ. ಅದರ ಕಾರ್ಯ ಮಾತ್ರ ಭಾಳ ನಿಧಾನಗತಿ ಇದೆ. ನಂತರ ಶರಣರು ಏನು ಹೇಳಿದ್ದಾರೆ ಅಥವಾ ಅಲ್ಲಿ ಜನ ಏನು ಹೇಳಿದರೆ ಆ ರೀತಿ ಕಾರ್ಯಪ್ರವೃತ್ತರಾಗಬೇಕು. ಹಿಂದೆ ಜಾಮದಾರ್ ಅವರಿದ್ದರು, ದೊಡ್ಡ ಒಂದು ಅನುಭವ ಮಂಟಪವನ್ನು ಕಟ್ಟಿಸಿದಂತೆ ಮಾಡಿದರು. ಅವರಿದ್ದಂಥ ಕಾಲದಲ್ಲೇ ಎಲ್ಲ ಕಾರ್ಯಗಳಿಗೆ ವೇಗ ಹುಟ್ಟುಕೊಂಡಿತು. ಈಗ ನಿಧಾನಗತಿ ಮಾಡಬಾರ್ದು, ಅದನ್ನು ಬೇಗನೆ ಮುಗಿಸ್ಕೊಡ್ಬೇಕಂತ. ಇನ್ನು 3ನೇ ಹಕ್ಕೊತ್ತಾಯದಿಂದ ವಚನ ಸಾಹಿತ್ಯವನ್ನು ಪ್ರಾಥಮಿಕ ಶಿಕ್ಷೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಪಠ್ಯಕ್ರಮ ಕಡ್ಡಾಯವಾಗಿ ಸೇರಿಸಬೇಕು. ಇದು ಅಸಾಧ್ಯದ ಮಾತಿದು. 1, 2, 3 ವಚನ ಸೇರಿಸ್ಬೋದು. ಅದರ ಪ್ರಥಮ ಹಂತದಿಂದ ಸ್ನಾತಕೋತ್ತರ ಪದವಿಯವರೆಗೆ ವಚನ ಸಾಹಿತ್ಯವನ್ನು ಯಾವ ರೀತಿ ಮಾಡೋರು ನೀವು? ಯಾಕಂದರೆ ಅಲ್ಲಿ ಪಠ್ಯಪುಸ್ತಕ ರಚನೆ ಮಾಡುವಂಥ ಹೊತ್ತಿನಲ್ಲಿ ನಿಮ್ಮವ್ರು ಇರಬೇಕಲ್ಲ. ನೀವು ಹೇಳಿದಂಥ ವಚನಗಳನ್ನು ಅಲ್ಲಿ ಸಮಿತಿ ಅನುಮೋದನೆ ಮಾಡಬೇಕು. ಒಳಗೆ ಸೇರವ್ರು ಯಾರು ಪಠ್ಯಪುಸ್ತಕ ರಚನೆ ಮಾಡ್ತಾರೆ ಅಲ್ಲಿ ಒಳಗಿದ್ದುಕೊಂಡೇ ಎಲ್ಲ ಕೆಲಸ ಮಾಡಬೇಕಾಗಿದೆ. ಅದನ್ನು ಕೂಡ ಗಮನಿಸಬೇಕಂತ ವಿಚಾರ. ಇನ್ನು ರಾಜ್ಯ ಸರ್ಕಾರದ ಈಗಾಗಲೇ ಒಪ್ಪಿಕೊಂಡಿರುವ ವಚನ ವಿಶ್ವವಿದ್ಯಾಲಯ ಆರಂಭಕ್ಕೆ ಎಲ್ಲ ಅಗತ್ಯ ನೆರವು ನೀಡಬೇಕು. ಇದೊಂದು ದೊಡ್ಡ ಕೆಲಸವನ್ನು ಮಾಡಿದೆ. ಅದರ ಆರಂಭ ಶೂರಿತನ ಆಗಬಾರ್ದು. ಈಗ ಮುಖ್ಯಮಂತ್ರಿಗಳು ಭಾಳ 1 ತಿಂಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಪತ್ರಿಕೆಗಳನ್ನು ಹೊಗಳತ್ತಾರ ಅವರು. 2 ವರ್ಷ ಸಾಧನೆ ಕೇವಲ 1 ತಿಂಗಳ ಮುಗಿಸಿದ್ರಂತ. ಅಲ್ಲಿ ವೇಗಿದು ಇನ್ನೂ ಸರ್ಕಾರ ಟೇಕಪ್ ಆಗಿಲ್ಲ.
ಇಲ್ಲೇನು ಮಾತು ಕೊಟ್ಟಂತೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ ಆ ವಿಶ್ವವಿದ್ಯಾಲಯನ ನೀವು ಬೇಗನೆ ಪ್ರಾರಂಭ ಮಾಡಬೇಕು ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ 2-3 ವಿಶ್ವವಿದ್ಯಾಲಯಗಳು ಹಣಕಾಸಿನ ಕೊರತೆಯಿಂದ ನರಳ್ತಾ ಇದ್ದಾವೆ, ಅದನ್ನು ಕೂಡ ಗಮನಿಸಬೇಕಾಗ್ತದೆ. ಇನ್ನು ದೆಹಲಿಯಲ್ಲಿ ಎಲ್ಲ ರಾಜ್ಯಗಳ ಭವನಗಳಿರುವಂತೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಎಲ್ಲ ಜಿಲ್ಲೆಗಳ ಜಿಲ್ಲಾ ಭವನ ನಿರ್ಮಿಸಿ ಆಡಳಿತ ಮತ್ತು ಸಾಂಸ್ಕೃತಿಕ ಸಮನ್ವಯಕ್ಕೆ ಅವಕಾಶ ಕಲ್ಪಿಸಬೇಕು. ಇದನ್ನು ಎಂ ಬಿ ಪಾಟೀಲರು ಮಾಡಬೇಕು, ಬೇರೆಯವರ ಕಡೆಯಲ್ಲಿ ಆಗೋದಿಲ್ಲ. ಎಂ ಬಿ ಪಾಟೀಲರು ಯಾವ ರೀತಿ ಇಲ್ಲಿ ಅನುಭವ ಮಂಟಪಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ, ಜಾಮದಾರ್ ಅಂತ ಕೆಲಸ ಮಾಡ್ತಾರೆ. ಅದರ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಅಲ್ಲಿ ಬೇಗನೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ದಿಲ್ಲಿಯಲ್ಲಿ ಕೂಡ ಇವ್ರದ್ದೇ ಕೆಲಸದು ಇನ್ನು ಕೊನೆ ಹಕ್ಕೊತ್ತಾಯ ಅಂದರೆ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳ ಪ್ರಮುಖ ರಸ್ತೆಗಳು, ಬಡಾವಣೆ ಮತ್ತು ಉದ್ಯಾನಗಳಿಗೆ ಶರಣ ಹೆಸರನ್ನು ನಾಮಕರಣ ಮಾಡಬೇಕು. ಇದು ಭಾಳ ಸುಲಭ ಸಾಧ್ಯ ಇದೆ. ಅದರ ಆರಿಸಿ ಬಂದವರು ಯಾವುದೋ ಒಂದು ಒತ್ತಡಕ್ಕೆ ಮನಿದು ತಮ್ಮದೇ ಆದಂಥ ಹೆಸರುಗಳನ್ನು ತಮ್ಮದೇ ಆದ ಜಾತಿಯ ನಾಯಕರುಗಳ ಹೆಸರನ್ನು ಇಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಹಿಂದೆ ಶರಣರು 770 ಅಮರಗಣಗಳಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ವಚನಗಳನ್ನು ಬರೆದವರಿದ್ದಾರೆ. ಆ ಹೆಸರುಗಳನ್ನು ರಸ್ತೆಗೆ ಇಡಬೇಕು, ಉದ್ಯಾನಕ್ಕೆ ಇಡಬೇಕು, ರೈಲ್ವೆ ಸ್ಟೇಷನ್ಗೆ ಇಡಬೇಕು, ನಂತರ ಬಸ್ ನಿಲ್ದಾಣಕ್ಕೆ ಇಡಬೇಕು, ವಿಮಾನ ನಿಲ್ದಾಣಕ್ಕೆ ಇಡಬೇಕಂಬ ಹಕ್ಕೊತ್ತಾಯ, ನಿರಂತರ ಹಕ್ಕೊತ್ತಾಯ ಆಗಬೇಕು. ಒಟ್ಟಾರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು. ಜಾತಿರಹಿತ ಧರ್ಮ ಇದು. ಆ ಜಾತಿ ಈ ಜಾತಿ ಇಲ್ಲ. ಏನಾಗಿದೆ, ಮುಂದೆ ಹೋಗ್ತಾ ಹೋಗ್ತಾ ಒಳಪಂಗಡಿ ಹೆಚ್ಚಾಗಿದೆ. ನೀ ನಮ್ಮವ ಅನ್ನೋದು ಬಿಟ್ಟು ನೀ ನಮ್ಮವಲ್ಲ, ನಮ್ಮ ಜಾತಿಯವಲ್ಲ ಅಂತ ಬಸವನವರ ಏನು ಹಾಕಿಕೊಟ್ಟಂಥ ದಾರಿಯನ್ನು ಇವರು ತಪ್ಪಿಸ್ತಾ ಇದ್ದಾರೆ, ತುಳಿತಾ ಇಲ್ಲ, ಆ ಮಾರ್ಗದಲ್ಲಿ ಸಾಗ್ತಾ ಇಲ್ಲ. ಇದನ್ನು ಎಲ್ಲ ಬಸವ ಅನುಯಾಯಿಗಳು ಇದನ್ನು ಗಮನಿಸಬೇಕು. ನಮ್ಮದು ಕೂಡ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕಂತ ಪ್ರಧಾನಮಂತ್ರಿ ಒತ್ತಾಯ ಮಾಡ್ತೇವೆ. ಇನ್ನೂ ಕೂಡ ಅನೇಕ ವಿಡಿಯೋಗಳನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ನಾವು ತರ್ತೇವೆ. ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.